ವಿರಾಮದ ನಂತರ ಮತ್ತೊಮ್ಮೆ ಜೈಪುರ್ ಜೇಮ್ಸ್ ಅಂಡ್ ಜ್ಯುವೆಲರ್ಸ್ ಜಯನಗರ್ ಅರ್ಪಿಸುವ ಶಶಿ ಅವರ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನಾವು ಇವತ್ತಿನ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಈಗ ನಮ್ಮ ವೀಕ್ಷಕರಿಗಾಗಿ ಯಾವ ವಿಚಾರದ ಬಗ್ಗೆ ಹೇಳ್ತಿದ್ದೀರಾ? ನೋಡಿ ವೀಕ್ಷಕರೇ, ಸಂಸ್ಕಾರದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜ್ಞಾಪಿಸ್ಕೋಬೇಕಾದ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ನೀವು ಎಲ್ಲ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಸೂರ್ಯನಾರಾಯಣನ್ ಅಂತ ಹೇಳಿದ್ವಿ. ಇವತ್ತು ಸಂಸ್ಕಾರದಲ್ಲಿ ಇರತಕ್ಕಂಥ ವಿಚಾರ, ಪ್ರತಿಯೊಬ್ಬನಿಗೂ ಗುರು ರಕ್ಷೆ ಬೇಕು, ಜ್ಞಾಪಕ ಇಟ್ಕೊಳ್ಳಿ. ಆ ಗುರು ರಕ್ಷೆಯ ಮುಖಾಂತರವಾಗಿ ಶುಕ್ರ ಅಂತಕ್ಕಂಥದ್ದು ಸಾಕ್ಷಾತ್ ಶುಕ್ರಾಚಾರ್ಯರ ಮುಖಾಂತರವಾಗಿ ಮಹಾಲಕ್ಷ್ಮಿ ಪೂಜೆ ಅಂತ ಕರಿತೀವಿ. ಪ್ರತಿ ಶುಕ್ರವಾರದಲ್ಲಿ ನೀವು ಮಾಡಬೇಕಾದ್ದು, ಧನಪ್ರಾಪ್ತಿಗೋಸ್ಕರ ಮಾಡ್ಕೋಬೇಕಾದ್ದು ಬಿಲ್ಲುಪತ್ರೆ ಎಲೆ. ಆ ಬಿಲ್ಲುಪತ್ರೆ ಎಲೆ 3 ಎಲೆಗಳು ಸೇರಿರುತ್ತೆ. 3 ಎಲೆಗಳನ್ನು ದಾರಗಳನ್ನು ಹಾಕಿ ಎಲ್ಲರಿಗೂ ಏಕಕಾಲಕ್ಕೆ ಜನರಲ್ ಎಫೆಕ್ಟ್, ಪ್ರತಿಯೊಬ್ಬನಿಗೂ ಇವನಿಗೊಂದು ಅವನಿಗೊಂದು, ಒಬ್ಬನ ಕಣ್ಣಿಗೆ ಬೆಣ್ಣೆ ಇನ್ನೊಬ್ಬನ ಕಣ್ಣಿಗೆ ಸುಣ್ಣ ಅನ್ನೋ ಥರ ಹಾಗಲ್ಲ. ಪ್ರತಿಯೊಬ್ಬನಿಗೂ ವಿಚಾರ ಒಂದೇ ಸಮಕ್ಕೆ ಹೇಳ್ತಕ್ಕಂಥ ವಿಚಾರ ಇರಬೇಕು. ಯಾವತ್ತೂ ಹಾಗಿದ್ರೇ ಜೀವನದಲ್ಲಿ ಎಲ್ಲರೂ ಚೆನ್ನಾಗಿರ್ತಕ್ಕಂಥ ಅವಕಾಶ. ಅದಕ್ಕೋಸ್ಕರ ಶುಕ್ರವಾರದಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಕನಿಷ್ಠ ಪಕ್ಷ ಕನಕಾಂಬರ ಹೂವನ್ನು ಮನೆಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಫೋಟೋಗೆ ಹಾಕಬೇಕು. ಯಾವತ್ತು ತಿಳ್ಕೊಳ್ಳಿ, ಮಹಾವಿಷ್ಣು ಮಹಾಲಕ್ಷ್ಮಿಯನ್ನು ಉತ್ತರಾಭಿಮುಖಕ್ಕೆ ತಿರುಗಿಸಿಡಬೇಕು. ಯಾವತ್ತೂ ಶಿವ ಪರಿವಾರ ಪೂರ್ವಾಭಿಮುಖಕ್ಕೆ ತಿರುಗಿಸ್ಬೇಕಂದ್ರೆ ನೀವು ಆ ಫೋಟೋನ ಹಾಕಬೇಕಾದ್ರೆ ಮನೆಯಲ್ಲಿ ದೇವ್ರ ಮನೇಲಿ ಇಡಬೇಕಾದ್ರೂ, ಹೊರಗಡೆ ಇಡಬೇಕಾದ್ರೂ, ಎಲ್ಲ ಇಡಬೇಕಾದ್ರೂ ಈಶ್ವರನ ಪರಿವಾರತೆ ದೇವತೆಗಳು ಅಂದರೆ ಮಹಾಗಣಪತಿ ಆಗಲಿ, ಈಶ್ವರ ಆಗಲಿ, ಸುಬ್ರಹ್ಮಣ್ಯ ಆಗಲಿ, ಆಂಜನೇಯ ರುದ್ರ ಸಂಭೂತನ ಆಗಿರ್ತಕ್ಕಂಥದ್ದು, ವೀರಭದ್ರ ಕಾಳಭೈರವ ಆಗಲಿ, ಪಾರ್ವತಿ ಪರಮೇಶ್ವರ ಕೃಪಾ ಕಟಾಕ್ಷದಲ್ಲಿ ಇರತಕ್ಕಂಥದ್ದಾಗಲಿ, ಎಲ್ಲವೂ ಸೂರ್ಯನ ಮುಖಾಂತರ ನೋಡ್ತಕ್ಕಂಥದ್ದು. ಉತ್ತರೇ ಉದಯನ್ಮುಖಿ ಅಂದರೆ ಉತ್ತರವಾಗಿರ್ತಕ್ಕಂಥದ್ದು ಲಕ್ಷ್ಮಿ, ಗರುಡ, ಆಂಜನೇಯ ಸ್ವರೂಪದಲ್ಲಿ ಮತ್ತೆ ಉತ್ತರಕ್ಕೂ ಹಾಕ್ಬೋದು. ಆಂಜನೇಯ ದಕ್ಷಿಣವನ್ನು ವಿಶೇಷವಾಗಿ ಬೆನ್ನಾಗಿ ಹಾಕ್ಕೊಂಡು ಉತ್ತರಕ್ಕೆ ನೋಡ್ತಾನೆ, ದಾರಿದ್ರ್ಯ ಪರಿನಾಶನಾರ್ಥ ಮಾಡ್ತಾನೆ. ಮಹಾವಿಷ್ಣು ಸಮೇತ ಲಕ್ಷ್ಮಿ ಇದ್ದ ಪಕ್ಷದಲ್ಲಿ ಉತ್ತರಕ್ಕೆ ಹಾಕಬೇಕು. ಮನೆ ಬಾಗಿಲ ಮೇಲಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಮನೆಯನ್ನು ನೋಡಬೇಕು, ಅಷ್ಟಲಕ್ಷ್ಮಿ ಸಮೇತ ಅಂತ ಹೇಳ್ತೀವಿ. ಅದಕ್ಕೆ ಉತ್ತರಕ್ಕೆ ನೋಡ್ತಕ್ಕಂಥ ಯಾವುದೇ ಲಕ್ಷ್ಮಿ ಫೋಟೋ ಮನೇಲಿ ಇಟ್ಕೊಂಡಾಗ ದಯವಿಟ್ಟು ಹೇಳ್ತಾ ಇದ್ದೀನಿ, ಕನಕಾಂಬ್ರ ಪುಷ್ಪಂ ಸಮರ್ಪಯಾಮಿ, ಕನಕಾಂಬ್ರ ಹೂವನ್ನು ಹಾಕಬೇಕು. ಅದು ಕನಕಾಂಬ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪಾರ್ವತಿನೇ ಸ್ವತಃ ಪೋಣಿಸಿ ಮಹಾಲಕ್ಷ್ಮಿಗೆ ಕೊಡ್ತಕ್ಕಂಥದ್ದು. ಅದಕ್ಕೆ ಇಂದ್ರಲೋಕದಿಂದ ಬಂದಿರತಕ್ಕಂಥ ಯಾರ್ಯಾರಿದ್ದಾರೆ, ರಂಬೆ, ಊರ್ವಶಿ, ಮೇನಕೆ, ತ್ರಿಲೋತ್ತಮೆ, ಇವರಿಗೆಲ್ಲರಿಗೂ ಯಾವ ಕಾಲಕ್ಕೂ ಮಾನ ಮರ್ಯಾದೆ ಏನೂ ಇಲ್ವಾ ಅನ್ನೋದು ಆ ಕಾಲದಲ್ಲಿ ಹೇಳ್ತಾ ಇದ್ರು. ಆದರೆ ಹಾಗಲ್ಲ, ಯಾವತ್ತು ತಿಳ್ಕೋಬೇಡಿ, ಕಲೆಗೆ ಯಾವತ್ತು ಸಂಪ್ರದಾಯವಾಗಿ ರಾಜ ಮರ್ಯಾದೆಗಳಿರ್ತಕ್ಕಂಥದ್ದು. ಅವರುಗಳು ಕೂಡ ಪಾಠವನ್ನು ಹೇಳಿದ್ದು ಜಗನ್ಮಾತೆ. ಆವಾಗ ಕೂತ್ಕೊಂಡು ಹೇಳಿದ್ರು, ಎಲ್ಲ ಕನಕಾಂಬರ ಪುಷ್ಪಗಳನ್ನ ತೊಗೊಂಬನ್ನಿ, ನಿಮ್ಮ ಶಾಪ ವಿಮೋಚನೆ ಆಗೋದು ಮಹಾಲಕ್ಷ್ಮಿಗೆ ಕನಕಾಂಬರವನ್ನು ಹಾಕಿ ಅಂತ ದುರ್ಗಾನೇ ಆರ್ಡರ್ ಮಾಡ್ತಾಳೆ ಕಮ್ಯಾಂಡಿಂಗ್ ಆಗಿ. ಅವಳೇ ಜಗನ್ಮಾತೆ, ಅವಳಿರ್ತಕ್ಕಂಥ ಅಂಶ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ. ಅದಕ್ಕೆ ಆದಿಶಕ್ತಿಯಾಗಿರ್ತಕ್ಕಂಥ ಜಗನ್ಮಾತೆ ದುರ್ಗಾ ಸ್ವರೂಪದಲ್ಲಿ ಲಕ್ಷ್ಮಿಗೆ ಸ್ವತಃ ಪೋಣಿಸಿ ವಿಶೇಷವಾಗಿ ಹಾಕ್ತಾಳೆ. ಅಂಥ ಒಂದು ವಿಚಾರವನ್ನು ನೀವುಗಳು ಮಾಡ್ಕೋಬೇಕಾದ್ರೆ ಲಕ್ಷ್ಮಿ ಕಟಾಕ್ಷವಾಗುತ್ತೆ ಅಂತ ಹೇಳುತ್ತೆ. ಆ ರೀತಿಯಲ್ಲೇ ಬಿಲ್ಲುಪತ್ರೆ, ಇವಾಗ ಎಷ್ಟೋ ಜನಕ್ಕೆ ದುಡ್ಡು ಬರ್ತಾ ಇಲ್ಲ, ಎಷ್ಟು ಬಂದರೂ ಸಾಲ್ತಾ ಇಲ್ಲ, ಸಂಬಳ ತಿಂಗಳು ಕೊನೆ ಖರ್ಚು ಮಾಡಿಬಿಟ್ಟಿದ್ದೀವಿ. ಕೆಲವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಇವತ್ತೇ ಪಲಾವು, ಇವತ್ತೇ ಮಸಾಲೆ ದೋಸೆ, ಇವತ್ತೇ ಪೂರಿ ಎಲ್ಲ ತಿನ್ಬಿಡೋದಲ್ಲ. ಒಂದು ತಿಂಗಳು ಪೂರ್ತಿ ಸಂಬಳ ಬಂತಾ ಕರೆಕ್ಟಾಗಿ ಪ್ರತಿ ದಿನವೂ ಅಡ್ಜಸ್ಟ್ ಮಾಡಿ ಇಡಬೇಕು. ಒಂದೊಂದು ದಿವಸ ಪೊಂಗಲ್ಲು, ಒಂದು ಎಲ್ಲ ದಿವಸವೂ ಇರಬೇಕು. ನೆಕ್ಸ್ಟ್ ದಿವಸ ಎಲ್ಲ ಉಪವಾಸ ಇರ್ತೀರಾ ಕೂತ್ಕೊಂಡು, ಹಾಗೆ ಮಾಡ್ತೀರಾ ಭಾಳ ಜನ. ಇವತ್ತೇ ಎಲ್ಲ ಮುಗಿಸ್ಕೊಂಬಿಡೋದಲ್ಲ. ತಿಂಗಳಿಗೆ ತಂದಿರ್ತಕ್ಕಂಥ ಸಂಬಳದಲ್ಲಿ ಫಸ್ಟ್ ಗಂಡಸರು ಏನು ಮಾಡಬೇಕು, ಲಕ್ಷಣವಾಗಿ ಪ್ರಾವಿಷನ್ ತೆಗೆದು ಒಂದು ತಿಂಗಳು ಪೂರ್ತಿ ಮನೆಗೆ ಹಾಕ್ಬಿಡ್ಬೇಕು. ತೊಗೊಂಬಿಡಿ, ನಾನು ಕೊಟ್ಬಿಟ್ಟಿದ್ದೀನಿ, ತಂದು ಹಾಕ್ಬಿಟ್ಟಿದ್ದೀನಿ. ತರಕಾರಿ ವಾರಕ್ಕೆ ಫ್ರೆಶ್ ಆಗಿ ತಂದು ಇಟ್ಕೊಂಡ್ಬಿಡ್ಬೇಕು. ಅದಾದ ಮೇಲೆ ಅಡುಗೆ ಸಂಸಾರಗಳನ್ನು ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ಟು ಮಿಕ್ಕಿದ ದುಡ್ಡಲ್ಲಿ ವ್ಯವಹಾರಕ್ಕೆ ಇಟ್ಕೊಂಡ್ಬಿಡ್ಬೇಕು. ಹೊರತು ಬರುತ್ತೆ ನೋಡೋಣ ಅಂತ ಏನು ಮಾಡ್ತೀರಾ, 4 ಆಣೆ ಕೊತ್ತಂಬರಿ ಸೊಪ್ಪು, 5 ಪೈಸಾ ಹಸಿಮೆಣಸಿನ್ಕಾಯಿ, 2 3 ಹಿಂಗೆ ಒತ್ಕೊಂಡ್ಬರ್ತಾ ಇದ್ರೆ ಬಿಕ್ಸ್ದವ್ರು ಸಂಸಾರ ಇಲ್ದ್ರೆ ಇನ್ನೇನದು. ಅದಕ್ಕೋಸ್ಕರ ಹೇಳೋದು, ತಿಂಗಳಿಗೆ ನಮ್ಮದಲ್ಲ ಅಂತ ಸಂಬಳ ಬಂದ ತಕ್ಷಣ ಎತ್ತಿಟ್ಬಿಟ್ರೆ ಈ ಸಂಸಾರಕ್ಕೆ ಅಂದರೆ ನಿಮಗೂ ತೊಂದರೆ ಇಲ್ಲ. ಅದಕ್ಕೆ ಅಂಥ ದುಡ್ಡು ಉಳಿದೇ ಇದ್ದ ಪಕ್ಷದಲ್ಲಿ ಮಾಡಬೇಕು. ಬಿಲ್ಲುಪತ್ರೆ ಬರದೇ ಇರ್ತಕ್ಕಂಥ ಆಕರ್ಷಣೆ, ದುಡ್ಡೇ ಬರ್ತಾ ಇಲ್ಲ, ಅವ್ನಿಗೇನೋ ಕೊಟ್ಟಿದ್ದೀನಿ ದೆರ್ದವನು ಕೊಡ್ತಾನೆ ಇಲ್ಲ ರೀ. ಮನೆ ಹತ್ರ ಹೋದರೆ ಇಲ್ಲ ಅಂದ್ಬಿಡ್ತಾನೆ, ಏನೂ ಗೊತ್ತಿಲ್ಲ. ಅವಳ್ತು ಅವತ್ತು ಚೀಟಿ ಹಾಕಿದ್ಲು, ಚೀಟಿನೂ ಎತ್ತಾಗೋದೇನಾಯ್ತು, ದುಡ್ಡೇ ಕೊಟ್ಟಿಲ್ಲ, ಅವಳು ದೆರ್ದವಳೊಬ್ಳು. ಹೀಗೆ ಭಾಳ ಜನ ಏನು ಮಾಡ್ತಾರೆ, ದುಡ್ಡು ಬರೋವಾಗ ಮಾತ್ರ ಅಂತ ಬರ್ತಾರೆ, ದುಡ್ಡು ವಾಪಸ್ ಕೊಡಬೇಕು ಅಂದಾಗ ಗೊತ್ತೇನೇ ಇರಲ್ಲ. ಇಂಥ ದರಿದ್ರದ್ದು ಭಾಳ ಜನಕ್ಕಲ್ಲ, ಆ ದುರ್ಬುದ್ಧಿ ಹುಟ್ಟುಬಿಡುತ್ತೆ. ಅದಕ್ಕೆ ಏನು ಮಾಡೋಕ್ಕೆ ಆಕರ್ಷಣೆ ಅಂದರೆ ಒಂದೊಳ್ಳೆ ರಹಸ್ಯ ಹೇಳ್ಕೊಡ್ತೀನಿ ಕೇಳಿ. ಬಿಲ್ಲುಪತ್ರೆ ಹಾರವನ್ನು ಲಕ್ಷ್ಮಿಗೆ ಉತ್ತರಾಭಿಮುಖಕ್ಕಿರ್ತಕ್ಕಂಥದ್ದು ಸೋಮವಾರ ಅಥವಾ ಗುರುವಾರ ಅಥವಾ ಬುಧವಾರ ಈ ರೀತಿ ಹಾಕಬೇಕು. ಸೋಮವಾರ, ಗುರುವಾರ, ಬುಧವಾರ ಜ್ಞಾಪಕ ಇಟ್ಕೊಳ್ಳಿ. ಹಾಕಿದ ಸೋಮವಾರ ಹಾರವನ್ನು ಬುಧವಾರ ತೆಗಿಬೇಕು, ಬೇರೆ ಹಾರವನ್ನು ಹಾಕಬೇಕು. ತೆಗೆದಿರೋ ಹಾರವನ್ನು ತೆಗೆದು ಮಹಾವಿಷ್ಣುಗೆ ಹಾಕಬೇಕು, ಲಕ್ಷ್ಮಿಗೆ ಹಾಕಿರೋದನ್ನು ಮಹಾವಿಷ್ಣುಗೆ ಹಾಕಬೇಕು. ತದನಂತರ ದುರ್ಗೆಗೆ ವಿಶೇಷವಾಗಿ ಭಾನುವಾರದ ದಿವಸ ಅದನ್ನೇ ತೆಗೆದು ಮತ್ತೆ ಹಾಕಬೇಕು. ಯಾಕೆಂದರೆ ಬಿಲ್ಲುಪತ್ರೆ ತಿಳ್ಕೊಳ್ಳಿ, ಬೇರೆ ಹೂಗಳೆಲ್ಲ ಏನು ಅಂದರೆ
ಒಣಗಿಬಿಟ್ರೆ ನಿರ್ಮಾಲ್ಯ ಆಗುತ್ತೆ. ಬಿಲ್ಪತ್ರೆ ಒಂದೇ ಜಗತ್ತಲ್ಲಿ ಪತ್ರೆ ಎಷ್ಟು ಒಣಗ್ತಾ ಇದ್ದಷ್ಟು ಶ್ರೇಷ್ಠತೆ. ಅದಕ್ಕೆ ಬಿಲ್ಪತ್ರೆಗೆ ದೋಷವೇ ಇಲ್ಲ ಅಂತ ಹೇಳುತ್ತೆ. ಒಣಗಿದ್ದು ಪುಷ್ಪನೋ ಕಣ್ಗೊತ್ಕೊಂಡು ತಲೆಗೆ ಇಟ್ಕೊಂಡ್ರೆ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಪವರ್. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಬಿಲ್ಪತ್ರೆಯನ್ನು ಲಕ್ಷ್ಮಿಗೆ ಅನುಗ್ರಹ ಚಿಂತನೆ ಹಾಕಿದಾಗ ಪರಮೇಶ್ವರನಿಗೆ ತುಂಬ ಪ್ರೀತಿ ಅಂತೆ. ಯಾಕೆಂದರೆ ಒಂದು ವಿಶೇಷವಾದ ಕಥೆ ಇದೆ, ಸಮಯ ಇಲ್ಲ, ಆದರೂ ನಿಧಾನವಾಗಿ ಹೇಳ್ಕೊಡ್ತೀನಿ. ಆದರೂ ಇಂಥ ಒಂದು ವಿಚಾರದಲ್ಲಿ ಲಕ್ಷ್ಮಿಗೆ ಆ ಪತ್ರೆಗಳನ್ನು ಹಾಕಿದಾಗ ಪುಷ್ಪಮಾಲಿಕಾಂ ಸಮರ್ಪಯಾಮಿ ಅಂತ ಪತ್ರ ಪೂಜಾಂ ಸಮರ್ಪಯಾಮಿ, ಲಕ್ಷ್ಮಿಗೆ ಅಷ್ಟು ಹಾಕಿ ಭಾಳ ವಿಶೇಷವಾಗಿ ನೋಡಿ ಹಾಕಿರ್ತಿರಲ್ಲ, ಅದು ಹಾಕಿದ ತಕ್ಷಣವೇ ಹಾರ ಅಂದರೆ 3 ಎಲೆ ಕಟ್ಕೊಂಡು ಆ ಫೋಟೋ ಎಷ್ಟಿದೆ ಅಷ್ಟು ಮಟ್ಟಕ್ಕೆ ಹಾಕಿ 32 ಎಲೆಗಳಿರಬೇಕು. ಎಲೆ ಅಂದರೆ 1, 2, 3 ಅಲ್ಲ, 3 ಎಲೆ ಸೇರಿದ್ರೆ 1 ಎಲೆ ಲೆಕ್ಕ ಬಿಲ್ಪತ್ರೆಯಲ್ಲಿ ಯಾವತ್ತು. ಹಾಗೆ 32 ಎಲೆನ ಒಂದು ಹಾರವಾಗಿ, ಚಿಕ್ಕ ಫೋಟೋ ಇದ್ದರೆ ಅದನ್ನೆಲ್ಲ ಸೇರಿಸಿ ಒಂದು ಹಾರವಾಗಿ ಹಾಕಿ. ನೀವು ಹಾಕಿ ದುಡ್ಡು ಹೇಗೆ ಗೊತ್ತಿಲ್ಲದೇನೆ 100 ರೂಪಾಯಿ ಖಾಲಿ ಆಗೋಷ್ಟಲ್ಲೇ ತೊಗೊಳ್ಳೆ ಇನ್ನೊಂದು 100 ರೂಪಾಯಿ ಅಂತ ಗಂಡ ಕೊಡ್ಬೋದು. ಅಥವಾ ಯಾವುದೋ ಒಂದು ದುಡ್ಡು ಎಕ್ಸ್ಟ್ರಾ ಇವಳೇ ಹೆಚ್ಚಿಡೋದು ಜ್ಞಾಪಕ ಬಂದು ಅಲ್ಲಿ ಸಿಗ್ಬೋದು. ಹೀಗೆ ಖಂಡಿತ ದುಡ್ಡು ಖಾಲಿ ಆಗದಿದ್ದ ಹಾಗೆ ನೋಡ್ಕೊಳ್ಳೋದೇ ಲಕ್ಷ್ಮೀ ಕೃಪಾ ಕಟಾಕ್ಷ. ಅದಕ್ಕೆ ಸೂರ್ಯನ ಅನುಗ್ರಹವನ್ನು ಪಡಿತಕ್ಕಂಥ ನೀವುಗಳು ಶುಕ್ರವಾರ ಸಾಕ್ಷಾತ್ ಬೆಳಗಿನ ಜಾವ ಏನು ಹೇಳಿದ್ದೀನಿ, ನೀರನ್ನು ನೆನ್ನೆ ಇಡಿ ಅಂತ ಹೇಳಿದ್ದೀನಿ, ಇವತ್ತು ಅರ್ಘ್ಯವನ್ನು ಕೊಡಿ ಅಂತ ಹೇಳಿದ್ದೀನಿ. ಸಾಯಂಕಾಲ ಗಂಡಂದ್ರೆ ವಾಪಸ್ ಬೇಗ ಬಂದರೆ ಅವ್ರ ಮುಖಾಂತರ ಅರ್ಘ್ಯವನ್ನು ಉಳಿದಿರ್ತಕ್ಕಂಥ ನೀರನ್ನು ಮತ್ತೆ ತಿರುಗಿ ತುಳಸಿ ಕಟ್ಟೆಗೆ ಗಂಡಸರ ಮುಖಾಂತರ ಹಾಕಿಸಿ. ಇನ್ನೂ ಲೇಟಾಗಿ ಬರ್ತಾರೆ ಅಂದರೆ ಸಂಕಲ್ಪ ಮಾಡ್ಕೊಂಡು ಬೆಳಗ್ಗೆ ಮುಟ್ಟಿಸ್ಬಿಟ್ಟು ಸಾಯಂಕಾಲದಲ್ಲಿ ನೀವು ಬರೋಕ್ಕೆ ಮೊದಲು ನಾನು ಹಾಕಿರ್ತೀನಿ ಅಂತ ಮಕ್ಕಳ ಮುಖಾಂತರ ಹಾಕಿಸೋದು, ಅಥವಾ ಮನೆ ಗೃಹಿಣಿ ಹಾಕ್ತಕ್ಕಂಥದ್ದು. ಈ ರೀತಿ ಮಾಡಿಕೊಂಡರೆ ಸೂರ್ಯಾರ್ಘ್ಯವನ್ನು ಕೊಟ್ಟ ಹಾಗೆ. ಎಷ್ಟು ದಿನ ಕೊಡಬೇಕೋ ಇವತ್ತು ಕೊಟ್ಬಿಟ್ಟು ಸುಮ್ಮನೆ ಇರೋದಲ್ಲ. ಸೂರ್ಯ ಸೃಷ್ಟಿ ಇವತ್ತಿಂದಾನೇ ಪ್ರಾರಂಭಿಸ್ಕೊಂಡು ದಿನ ಅರ್ಘ್ಯವನ್ನು ಕೊಡಿ. ಏನು ನಿಮಗೇನು ಕಳ್ಕೊಳ್ಳೋದು, ದಿನ ಊಟ ಮಾಡ್ತೀರಾ, ತಿಂತೀವಿ, ಎಲ್ಲ ಹೋಗುತ್ತೆ, ವೇಸ್ಟ್ ಎಷ್ಟು ಹೋಗುತ್ತೆ. ಭಗವಂತನಿಗೆ ನೀರನ್ನು ಅರ್ಘ್ಯವನ್ನು ನೀವು ಕೊಟ್ಟರೆ ಮನೇಲೇ ಮಾಡ್ತಕ್ಕಂಥದ್ದು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಮಾಡಿ. ಸೂರ್ಯನ ತಾಪಮಾನ ಕಮ್ಮಿ ಆಗುತ್ತೆ. ಎಷ್ಟೋ ಜನ ಹೊರಭಾಗದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲ ಬರ ಪ್ರದೇಶ, ದರ್ಗಿಯ ಅನುಗ್ರಹವನ್ನು ಕೊಟ್ಟು ಎಲ್ಲೋ ಸ್ವಲ್ಪ ಮಟ್ಟಿಗಾದರೂ ಮಳೆ ಬಂದು ಬೆಳೆ ಬಂದು ವಿಶೇಷವಾಗಲಿ. ಆದರೆ ವಿಶೇಷ ಅಂದರೆ ಭಾರತ ದೇಶ ಸಂರಕ್ಷಣೆಗೋಸ್ಕರ ನಾವೆಲ್ಲ ಗುರು ರಕ್ಷೆ ಕಾರ್ಯಕ್ರಮವನ್ನು 28, 29 ಅಕ್ಟೋಬರ್ಗೆ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಸೋಮವಾರದಿಂದ ಶುಕ್ರವಾರದೊಳಗೆ ಆಶ್ರಮಕ್ಕೆ ಬಂದು ನೋಂದಣಿಯಾಗಿ ಸೇವೆಗಳಿಗೆ ತೊಗೊಂಡ್ರೆ ಅತಿ ಶೀಘ್ರಂ ಕಾರ್ಯಂ ಲಭ್ಯತೆ. ಏಕೆಂದರೆ ಅಷ್ಟು ಜನಕ್ಕೆ ಮಾತ್ರ ಅವಕಾಶ ಅಂತ. ಬೇಗ ಬರಬೇಕು. ಜಾತಿ ಮತ ಭೇದವಿಲ್ಲದೆ ಎಲ್ಲ ಗುರುಗಳನ್ನೂ ಎಲ್ಲ ಊರಿಂದನೂ ದೇಶಾದ್ಯಂತ ಇರತಕ್ಕಂಥ ಎಷ್ಟೋ ಜನಕ್ಕೆ ವಿಶೇಷವಾಗಿ ಆಹ್ವಾನಿತ ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವುಗಳು ಸರ್ಕಾರದಲ್ಲಿರ್ತಕ್ಕಂಥ ಎಷ್ಟೋ ಗಣ್ಯ ವ್ಯಕ್ತಿಗಳ ರಾಜಕೀಯದವರು, ಯಾಕೆಂದರೆ ಸೂರ್ಯನ ವಿಕೋಪದಲ್ಲಿ ಗುರು ರಕ್ಷೆ ಇಲ್ಲದೇ ಆಗಲ್ಲ. ಅದಕ್ಕೆ ಸರ್ವಧರ್ಮ ಮಹಾಸಭಾ ಅಂತ ಇಂಥ ಒಂದು ಸಭೆಗೆ ತಾವೆಲ್ಲ ಬಂದು ಸೇರ್ತಕ್ಕಂಥ ಅವಕಾಶವನ್ನು ಮಾಡಿಕೊಡೋದು. ಏಕೈಕವಾಗಿ ಇಡೀ ಜಗತ್ತಲ್ಲಿ ಸರ್ವಧರ್ಮ ಮಹಾಸಭಾ ಕೃಷ್ಣ ವಿಹಾರ್ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯುತ್ತೆ. ಆದರೆ ಮೊದಲೇ ನೋಂದಣಿ ಮಾಡಿಸ್ಕೊಳ್ಳೋಕ್ಕೆ, ಗುರು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಕ್ಕೆ ಸೋಮವಾರದಿಂದ ಶುಕ್ರವಾರ ಆಶ್ರಮಕ್ಕೆ ಬರಬೇಕು. ಶನಿವಾರ ಭಾನುವಾರ ಎಲ್ಲ ಗುರುಗಳನ್ನ ಕರೆಯೋಕ್ಕೆ ಅಲ್ಲಿ ಹೋಗಬೇಕಲ್ಲ, ಏನು ಮಾಡೋದು, ಹಾಗೆ ಹೋಗಿ ನಾವುಗಳು ಆ ವಿಶೇಷವಾಗಿ ಗುರುಗಳನ್ನ ಅಂಥ ಸಮಯಕ್ಕೆ ಸಿಗ್ತಾರೆ. ಬೇರೆ ಟೈಮಲ್ಲಿ ನಿಮ್ಗೆ ಓಡಿ ಬರಬೇಕಲ್ಲ ಕಾರ್ಯಕ್ರಮ ಮಾಡೋಕ್ಕೆ, ನೇರ ಪ್ರಸಾರ ಬೇರೆ ಏನು ಮಾಡೋಕ್ಕಾಗತ್ತೆ. ಹೀಗೆ ಕಾರ್ಯಕ್ರಮಗಳು ನೋಡ್ತಾ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಾಂಡ ರಹಸ್ಯಗಳನ್ನು ತಿಳಿಸ್ತಾ, ಯಾರು ಕೊಡದೇ ಇರತಕ್ಕಂಥ ರಹಸ್ಯಗಳನ್ನು ನಿಮ್ಗೆ ಕೊಡ್ತೀನಿ. ಸಂಕ್ಷಿಪ್ತವಾಗಿ ಕೂತ್ಕೊಂಡು ಎಲ್ಲ ಮಾರ್ಗದರ್ಶನವನ್ನು ಮಾಡಿಕೊಂಡು ಸೂರ್ಯನ ವಿಕೋಪಕ್ಕೆ ಯಾವ ಕಾಲಕ್ಕೂ ಒಳಗಾಗದೇ ಇದ್ದ ಹಾಗೆ ಪರಿವರ್ತನೆ ಮಾಡ್ಕೋಬೇಕು. ಅದಕ್ಕೆ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚ ರಾಹುವೇ ಕೇತುವೆ ನಮಃ. ಆ ಸೂರ್ಯನ ನವಗ್ರಹ ಮಂತ್ರವನ್ನು ಹೇಳಿಕೊಂಡು ನಂತರ ದಿವಾಕರ ನಮಸ್ತುಭ್ಯಂ ಬಲ್ಲೂಕ ಪುಷ್ಪ ಸಂಕಾಶಂ ಹಾರ ಕುಂಡಲ ಶೋಭಿತೆ ಏಕಚಕ್ರಂಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಆ ಸೂರ್ಯಂ ಜಗತ್ಕರ್ತಾನಾಂ ಜ್ಞಾನಮೋಕ್ಷ ಪ್ರದಾಯಕಂ ಸೂರ್ಯಾಷ್ಟಕಂ ಪಟೇ ನಿತ್ಯಂ ಗೃಹ ಪೀಡ ಪರಿನಾಶನಂ. ಪರಿ ಅಂದರೆ ಆತ್ಮ, ನಿಮ್ಮ ಆತ್ಮಗಳೆಲ್ಲ ಶುದ್ಧಿಯಾಗಲಿ, ಭಗವಂತ ಕೃಪಾ ಕಟಾಕ್ಷ ಹೀಗೆ ಇರಲಿ. ನಾವು ನೀವೇನು ಹೇಳ್ಬೇಕು ಹೇಳಿ, ಲೋಕ ಸಮಸ್ತ ಸುಖಿನೋ ಭವಂತೋ ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ಕೂಡ ಸಾಕಷ್ಟು ವಿಶೇಷ ವಿಚಾರಗಳ ಜೊತೆಗೆ ಸೂರ್ಯನ ಅನುಗ್ರಹ ಪಡೆಯೋದು ಹೇಗೆ, ಸೂರ್ಯನ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಬ್ರಹ್ಮಾಂಡ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಸೋಮವಾರದ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಬ್ರಹ್ಮಾಂಡ ಪ್ರಾಯೋಜಕರು ಜೈಪುರ್ ಜೆಮ್ಸ್ ಅಂಡ್ ಜೆವೆಲ್ಸ್, ಪವರ್ಡ್ ಬೈ ಆರ್ಯ ಡಿಶ್ ಬಾರ್ ಸೋಪ್.